ಕೆಲಸಕ್ಕೆಂದು ಮಸ್ಕತ್ತೆಗೆ ಹೋದಂಥ ಗ್ರಾಮೀಣ ಯುವಕನಿಗೆ ಅದೃಷ್ಟ ಕುಲಾಯಿಸಿರುವಂಥದ್ದು. ಸದ್ಯ ಇಂಡಿಯಾ ಕರೆನ್ಸಿಯ ಮುಖಾಂತರವಾಗಿ 49 ಕೋಟಿಯ ಲಕ್ಕಿ ಡ್ರಾ ಅದೃಷ್ಟ ಬಹುಮಾನ ಕೂಡ ಗಳಿಸಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಶಾಂತನು ಅವರ ತಂದೆ ನಮ್ಮ ಜೊತೆ ಇದ್ದಾರೆ. ಅವರನ್ನು ಮಾತನಾಡಿಸ್ತಾ ಹೋಗುವ. ನಿಮ್ಮ ಮಗ ಕೆಲಸಕ್ಕೆಂದು ಮಸ್ಕತ್ಗೆ ಹೋಗ್ತಿರ್ತಾನೆ. ಆ ಒಂದು ಸಂದರ್ಭದಲ್ಲಿ ನಿಮಗೆ ಗೊತ್ತಿಲ್ಲದೆ ಒಂದು ಟಿಕೆಟ್ ಲಕ್ಕಿ ಡಿಪ್ಪನ್ನು ಪಡೆದುಕೊಳ್ತಾನೆ. ಆ ಒಂದು ಸಂದರ್ಭದಲ್ಲಿ ಅದೃಷ್ಟ ಕುಲಾಯಿಸಿರುವಂಥದ್ದು ನಿಮಗೆ ಹೇಗೆ ಅನಿಸ್ತಾ ಉಂಟು ಅಂತ ಹೇಳಿ? ನಮಗೆ ಖುಷಿ ಕೊಡ್ತದೆ, ಖುಷಿ ಕೊಡ್ತಾ ಉಂಟು. ಅಂದರೆ ನಮ್ಮ ಒಂದು ಇಲ್ಲಿ ನಮ್ಮ ಈ ಗ್ರಾಮಕ್ಕೆ ಅಂತ ಒಂದು ಲಕ್ಕಿ ಡ್ರಾ ಬರಲಿಲ್ಲ, ಇದೇ ಪ್ರಥಮ ಬರುವುದು. ಹಾಗಾಗಿ ಅದರಿಂದ ನಮಗೆ ತುಂಬ ಖುಷಿ. ಅಂದರೆ ಅದರಲ್ಲೂ ಪ್ರಮುಖವಾಗಿ ನಿಮ್ಮ ಮಗನಿಗೆ ಬಂದಿರುವಂಥದ್ದು ನೀವೇನು ಹೇಳ್ತೀರ ಅಂತ ಹೇಳಿ? ಮಗನಿಗೆ ಬಂದದ್ದು ಅವನ ಹತ್ರ ಕೇಳಬೇಕು. ಅವನು ಅಲ್ಲಿದ್ದಾನೀಗ, ಮಸ್ಕತ್ತಲ್ಲೇ ಇದ್ದಾನೆ, ಇನ್ನು ಬರಬೇಕಷ್ಟೇ. ಅವನ ಇದು ಅಭಿಪ್ರಾಯ ಏನಂತ ನನಗೆ ಹೇಳಲಿಕ್ಕೆ ಆಗೋದಿಲ್ಲ. ನಮಗೆ ಖುಷಿ ಕೊಡ್ತಾ ಉಂಟು, ಭಾರಿ ಸಂತೋಷ ಆಯಿತು ನಮಗೆ ಬಂದದ್ದು. ಅಲ್ಲೇ ನಿಮಗೆ ಗೊತ್ತಿಲ್ಲದೆ ಒಂದು ಟಿಕೆಟನ್ನು ತೆಗೆದುಕೊಂಡಿರುವಂಥದ್ದು ಗೊತ್ತಾದ ಮೇಲೆ, ಅಂದರೆ ನಿಮಗೆ ಮನೆಗೆ ಯಾವಾಗ ತಿಳಿಸಿರುವಂಥದ್ದು, ಯಾವಾಗ ಗೊತ್ತು? ನಮಗೆ ನೆಕ್ಸ್ಟ್ ಡೇ ಕೆಲವ್ರದ್ದು ಫೋನ್ ಬಂತು. ಆಮೇಲೆ ಸಾಯಂಕಾಲ ಮಗನೇ ಫೋನ್ ಮಾಡಿದ, ಹೀಗೆ ಹೀಗೆ ಬಂದಿದೆ ಅಂತ. ಅದು ಕೇಳಿ ತುಂಬ ಸಂತೋಷ ಆಯಿತು. ಆಗಲಿ ನಮಗೆ ಒಂದು ಅದೃಷ್ಟ ಒಳೆದು ಬಂತಲ್ಲ ಅಂತ. ಅಂದರೆ ದೊಡ್ಡ ಮೊತ್ತದ ಟಿಕೆಟನ್ನು ಪಡೆದುಕೊಂಡಿರುವಂಥದ್ದು. ಅಂದರೆ ಈಗ ಕೆಲವೊಂದು ಸಂದರ್ಭದಲ್ಲಿ 500 ರೂಪಾಯಿ ಟಿಕೆಟ್ ಎಲ್ಲ ಪಡೆದುಕೊಳ್ಳೋದು, ಅಂದರೆ ಅಲ್ಲಿಯ ಕರೆನ್ಸಿಗೆ ಹೋಲಿಸಿದರೆ ಸುಮಾರು 12,000 ಮೊತ್ತದ ಒಂದು ಟಿಕೆಟನ್ನು ಪಡೆದುಕೊಂಡಿರುವಂಥದ್ದು. ಇದನ್ನು ನಿಮಗೆ ಹೇಳಿದ್ದಾರೆ ಅಥವಾ ಏನು? ಇಲ್ಲಿ ಅದರ ಬಗ್ಗೆ ಅಂತ ಹೇಳಲಿಲ್ಲ. ಹೌದು, ಅದರ ಮೊದಲು ತಗೊಂಡಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ಈ ಸಲದ ತಗೊಂಡಾಗ ಅವರಿಗೆ ಬಹುಮಾನ ಬಂದಿರ್ತದೆ. ಅದು ಟಿಕೆಟ್ ಬೆಲೆ 12,500 ಇಂಡಿಯನ್ ಕರೆನ್ಸಿ, ಅಲ್ಲಿದ್ದು 500 ದಿರಂ. ಅಂದರೆ ಅವರಿಗೆ ಮಗು ಹುಟ್ಟಿದ ನಂತರ ಅದು ಅದೃಷ್ಟ ಏನಾದರೂ ಬದಲಾಯಿತಾ ಅಂತ ಹೇಳಿ? ಆಗಿರ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ. ಅದು ನಮಗೆ ಲಕ್ಷ್ಮಿ ಬಂದಿದ್ದಾಳೆ, ಅದು ಲಕ್ಷ್ಮಿ ಉಳಿದಿದ್ದ ಅಂತ ಹೇಳ್ಬೋದು ಅಷ್ಟೇ. ಕೆಲಸಕ್ಕೆಂದು ಮಸ್ಕತ್ತೆಗೆ ಹೋದಂಥ ಗ್ರಾಮೀಣ ಯುವಕನಿಗೆ ಅದೃಷ್ಟ ಕುಲಾಯಿಸಿರುವಂಥದ್ದು. ಸದ್ಯ ಇಂಡಿಯಾ ಕರೆನ್ಸಿಯ ಮುಖಾಂತರವಾಗಿ 49 ಕೋಟಿಯ ಲಕ್ಕಿ ಡ್ರಾ ಅದೃಷ್ಟ ಬಹುಮಾನ ಕೂಡ ಗಳಿಸಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಶಾಂತನು ಅವರ ತಂದೆ ನಮ್ಮ ಜೊತೆ ಇದ್ದಾರೆ. ಅವರನ್ನು ಮಾತನಾಡಿಸ್ತಾ ಹೋಗುವ. ನಿಮ್ಮ ಮಗ ಕೆಲಸಕ್ಕೆಂದು ಮಸ್ಕತ್ಗೆ ಹೋಗ್ತಿರ್ತಾನೆ. ಆ ಒಂದು ಸಂದರ್ಭದಲ್ಲಿ ನಿಮಗೆ ಗೊತ್ತಿಲ್ಲದೆ ಒಂದು ಟಿಕೆಟ್ ಲಕ್ಕಿ ಡಿಪ್ಪನ್ನು ಪಡೆದುಕೊಳ್ತಾನೆ. ಆ ಒಂದು ಸಂದರ್ಭದಲ್ಲಿ ಅದೃಷ್ಟ ಕುಲಾಯಿಸಿರುವಂಥದ್ದು ನಿಮಗೆ ಹೇಗೆ ಅನಿಸ್ತಾ ಉಂಟು ಅಂತ ಹೇಳಿ? ನಮಗೆ ಖುಷಿ ಕೊಡ್ತದೆ, ಖುಷಿ ಕೊಡ್ತಾ ಉಂಟು. ಅಂದರೆ ನಮ್ಮ ಒಂದು ಇಲ್ಲಿ ನಮ್ಮ ಈ ಗ್ರಾಮಕ್ಕೆ ಅಂತ ಒಂದು ಲಕ್ಕಿ ಡ್ರಾ ಬರಲಿಲ್ಲ, ಇದೇ ಪ್ರಥಮ ಬರುವುದು. ಹಾಗಾಗಿ ಅದರಿಂದ ನಮಗೆ ತುಂಬ ಖುಷಿ. ಅಂದರೆ ಅದರಲ್ಲೂ ಪ್ರಮುಖವಾಗಿ ನಿಮ್ಮ ಮಗನಿಗೆ ಬಂದಿರುವಂಥದ್ದು ನೀವೇನು ಹೇಳ್ತೀರ ಅಂತ ಹೇಳಿ? ಮಗನಿಗೆ ಬಂದದ್ದು ಅವನ ಹತ್ರ ಕೇಳಬೇಕು. ಅವನು ಅಲ್ಲಿದ್ದಾನೀಗ, ಮಸ್ಕತ್ತಲ್ಲೇ ಇದ್ದಾನೆ, ಇನ್ನು ಬರಬೇಕಷ್ಟೇ. ಅವನ ಇದು ಅಭಿಪ್ರಾಯ ಏನಂತ ನನಗೆ ಹೇಳಲಿಕ್ಕೆ ಆಗೋದಿಲ್ಲ. ನಮಗೆ ಖುಷಿ ಕೊಡ್ತಾ ಉಂಟು, ಭಾರಿ ಸಂತೋಷ ಆಯಿತು ನಮಗೆ ಬಂದದ್ದು. ಅಲ್ಲೇ ನಿಮಗೆ ಗೊತ್ತಿಲ್ಲದೆ ಒಂದು ಟಿಕೆಟನ್ನು ತೆಗೆದುಕೊಂಡಿರುವಂಥದ್ದು ಗೊತ್ತಾದ ಮೇಲೆ, ಅಂದರೆ ನಿಮಗೆ ಮನೆಗೆ ಯಾವಾಗ ತಿಳಿಸಿರುವಂಥದ್ದು, ಯಾವಾಗ ಗೊತ್ತು? ನಮಗೆ ನೆಕ್ಸ್ಟ್ ಡೇ ಕೆಲವ್ರದ್ದು ಫೋನ್ ಬಂತು. ಆಮೇಲೆ ಸಾಯಂಕಾಲ ಮಗನೇ ಫೋನ್ ಮಾಡಿದ, ಹೀಗೆ ಹೀಗೆ ಬಂದಿದೆ ಅಂತ. ಅದು ಕೇಳಿ ತುಂಬ ಸಂತೋಷ ಆಯಿತು. ಆಗಲಿ ನಮಗೆ ಒಂದು ಅದೃಷ್ಟ ಒಳೆದು ಬಂತಲ್ಲ ಅಂತ. ಅಂದರೆ ದೊಡ್ಡ ಮೊತ್ತದ ಟಿಕೆಟನ್ನು ಪಡೆದುಕೊಂಡಿರುವಂಥದ್ದು. ಅಂದರೆ ಈಗ ಕೆಲವೊಂದು ಸಂದರ್ಭದಲ್ಲಿ 500 ರೂಪಾಯಿ ಟಿಕೆಟ್ ಎಲ್ಲ ಪಡೆದುಕೊಳ್ಳೋದು, ಅಂದರೆ ಅಲ್ಲಿಯ ಕರೆನ್ಸಿಗೆ ಹೋಲಿಸಿದರೆ ಸುಮಾರು 12,000 ಮೊತ್ತದ ಒಂದು ಟಿಕೆಟನ್ನು ಪಡೆದುಕೊಂಡಿರುವಂಥದ್ದು. ಇದನ್ನು ನಿಮಗೆ ಹೇಳಿದ್ದಾರೆ ಅಥವಾ ಏನು? ಇಲ್ಲಿ ಅದರ ಬಗ್ಗೆ ಅಂತ ಹೇಳಲಿಲ್ಲ. ಹೌದು, ಅದರ ಮೊದಲು ತಗೊಂಡಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ಈ ಸಲದ ತಗೊಂಡಾಗ ಅವರಿಗೆ ಬಹುಮಾನ ಬಂದಿರ್ತದೆ. ಅದು ಟಿಕೆಟ್ ಬೆಲೆ 12,500 ಇಂಡಿಯನ್ ಕರೆನ್ಸಿ, ಅಲ್ಲಿದ್ದು 500 ದಿರಂ. ಅಂದರೆ ಅವರಿಗೆ ಮಗು ಹುಟ್ಟಿದ ನಂತರ ಅದು ಅದೃಷ್ಟ ಏನಾದರೂ ಬದಲಾಯಿತಾ ಅಂತ ಹೇಳಿ? ಆಗಿರ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ. ಅದು ನಮಗೆ ಲಕ್ಷ್ಮಿ ಬಂದಿದ್ದಾಳೆ, ಅದು ಲಕ್ಷ್ಮಿ ಉಳಿದಿದ್ದ ಅಂತ ಹೇಳ್ಬೋದು ಅಷ್ಟೇ.